ನಾನು ಚಿಕ್ಕವಳಿದ್ದಾಗಲೇ ನನ್ನ ತಂದೆ ತೀರಿಕೊಂಡರು. ಆ ನೋವು ಇನ್ನೂ ನನ್ನ ಮನಸ್ಸಿನಲ್ಲಿದೆ. ನನ್ನ ತಮ್ಮ ಇಂಜಿನಿಯರಿಂಗ್ನ ಕೊನೆಯ ವರ್ಷದಲ್ಲಿದ್ದನು ಮತ್ತು ನಾನು BSc ಮೊದಲ ವರ್ಷದಲ್ಲಿದ್ದೆ. ಕಷ್ಟದ ನಡುವೆಯೂ ನಮ್ಮ ಜೀವನ ಸಾಗುತ್ತಿತ್ತು. ಆಗ ತಮ್ಮನಿಗೆ ಇಂಜಿನಿಯರಿಂಗ್ ಪೂರ್ಣಗೊಂಡು ಕ್ಯಾಂಪಸ್ನಲ್ಲಿ ಕೆಲಸ ಸಿಕ್ಕಿದಾಗ ನಮ್ಮ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವನಿಗೆ ಬೆಂಗಳೂರು, ಮೈಸೂರು ಅಥವಾ ಹುಬ್ಬಳ್ಳಿಯಲ್ಲಿ ಕೆಲಸ ಸಿಗುವ ಸಾಧ್ಯತೆಯಿತ್ತು. ಆದರೆ ನನ್ನ ತಾಯಿಗೆ ಚಿಂತೆ ಶುರುವಾಯಿತು. ಮೊದಲ ಬಾರಿಗೆ ನಮ್ಮ ಕಣ್ಮುಂದಿನಿಂದ ಹೊರಗೆ ಹೋಗುತ್ತಿದ್ದ ತಮ್ಮನ ಬಗ್ಗೆ ಆಕೆಗೆ ತುಂಬಾ ಆತಂಕವಿತ್ತು. ಅವನ ಊಟ, ಯೋಗಕ್ಷೇಮದ ಬಗ್ಗೆ ಯೋಚಿಸಿ ಅಮ್ಮ ಅವನಿಗೆ ಮದುವೆ ಮಾಡಲು ನಿರ್ಧರಿಸಿದಳು. ತಮ್ಮನಿಗೆ ಅಷ್ಟು ಬೇಗ ಮದುವೆ ಇಷ್ಟವಿರಲಿಲ್ಲ. ಆದರೆ ಅಮ್ಮನ ಹಠದ ಮುಂದೆ ಏನೂ ಮಾಡಲಾಗಲಿಲ್ಲ. ಅಮ್ಮ ಅವನಿಗೆ, ನಿನಗೆ ಯಾರಾದರೂ ಹುಡುಗಿ ಇಷ್ಟವಾದರೆ ಅವಳನ್ನೇ ಮದುವೆಯಾಗೂ, ನಮಗೆ ತೊಂದರೆಯಿಲ್ಲ. ಆದರೆ ನೀನು ಬೆಂಗಳೂರಿಗೆ ಹೋಗುವ ಮೊದಲು ಮದುವೆಯಾಗಲೇಬೇಕು ಎಂದು ಕಟ್ಟುನಿಟ್ಟಾಗಿ ಹೇಳಿದಳು. ತಮ್ಮನಿಗೆ ಯಾವ ಹುಡುಗಿಯೂ ಇರಲಿಲ್ಲ. ಆದ್ದರಿಂದ ಅವನು ಅಮ್ಮನ ಇಷ್ಟದಂತೆ ಮದುವೆಯಾಗಲು ಒಪ್ಪಿದ. ಕೆಲವು ದಿನಗಳ ನಂತರ ಅಮ್ಮನಿಗೆ ರಂಜನಿ ಎಂಬ ಹುಡುಗಿ ಇಷ್ಟವಾದಳು. ಅವಳು ತುಂಬಾ ಸುಂದರಿ. ತಮ್ಮನಿಗೂ ಅವಳು ಇಷ್ಟವಾದಳು. ಮದುವೆ ದಿನ ನಿಶ್ಚಯವಾಯಿತು. ನಮ್ಮ ಮನೆಗೆ ರಂಜನಿ ಸೊಸೆಯಾಗಿ ಬಂದಳು. ನಾವು ಎಲ್ಲರೂ ಅವಳನ್ನು ಪ್ರೀತಿಯಿಂದ ಸ್ವಾಗತಿಸಿದೆವು. ನಾವು ಅಮ್ಮ, ತಮ್ಮ, ರಂಜನಿ ಎಲ್ಲರೂ ಖುಷಿಯಾಗಿದ್ದೆವು. ಸ್ವಲ್ಪ ದಿನದ ನಂತರ ಅಮ್ಮ ಮತ್ತು ನಾನು ಸಂತೋಷದಿಂದ ತಮ್ಮ ಮತ್ತು ರಂಜನಿಯನ್ನು ಬೆಂಗಳೂರಿಗೆ ಕಳುಹಿಸಿದೆವು. ಆದರೆ ನಮ್ಮ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ. ಒಂದು ದಿನ ನನ್ನ ಜೀವನದಲ್ಲಿ ದೊಡ್ಡ ದುರಂತವೊಂದು ನಡೆಯಿತು. ನನ್ನ ತಾಯಿ ಬಟ್ಟೆ ತೊಳೆಯಲು ಕೆರೆಗೆ ಹೋಗಿ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ತೀರಿಕೊಂಡರು. ನನ್ನ ಬದುಕಿನಲ್ಲಿ ಮತ್ತೆ ನೋವು ಮನೆ ಮಾಡಿತು. ಆದರೆ ಜೀವನ ಮುಂದುವರಿಯಲೇಬೇಕು. ನಾನು ಒಬ್ಬಂಟಿಯಾದೆ. ನನ್ನ ತಮ್ಮ ನನ್ನನ್ನು ತನ್ನೊಂದಿಗೆ ಬೆಂಗಳೂರಿಗೆ ಕರೆದುಕೊಂಡು ಹೋದನು. ನಮ್ಮ ಧಾರವಾಡದ ಮನೆಯನ್ನು ಬಾಡಿಗೆಗೆ ಕೊಟ್ಟು ಬೆಂಗಳೂರಿನಲ್ಲಿ ಒಂದು ಹೊಸ ಫ್ಲಾಟ್ ಖರೀದಿಸಿದ. 3 ಕೋಣೆಗಳಿದ್ದ ಸುಂದರ ಫ್ಲಾಟ್ ಅದು. 1 ಕೋಣೆ ಖಾಲಿ ಇದ್ದುದರಿಂದ ಅತ್ತಿಗೆ ಅದನ್ನು ಬಾಡಿಗೆಗೆ ಕೊಡುವ ಯೋಚನೆ ಹೇಳಿದಳು. ಇದರಿಂದ ಮನೆ ಸ್ವಚ್ಛವಾಗುತ್ತದೆ ಮತ್ತು ಸ್ವಲ್ಪ ಆದಾಯವೂ ಸಿಗುತ್ತದೆ ಎಂದಳು. ತಮ್ಮನಿಗೆ ಈ ಯೋಚನೆ ಇಷ್ಟವಾಯಿತು. ಬ್ರೋಕರ್ ಸಹಾಯದಿಂದ ಬೇಗನೆ ನಮಗೆ ಸುನೀಲ್ ಎಂಬ ಬಾಡಿಗೆದಾರ ಸಿಕ್ಕಿದ. ಅವನು ಒಂಟಿಯಾಗಿದ್ದ, ನೋಡಲು ಸುಂದರವಾಗಿದ್ದ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರಿಂದ ಹೆಚ್ಚಾಗಿ ಮನೆಯಿಂದಲೇ ಕೆಲಸ ಮಾಡುತ್ತಿದ್ದ. ತಮ್ಮನಿಗೆ ಅವನ ಬಗ್ಗೆ ಮರುಕವಾಯಿತು. ಹಾಗಾಗಿ ಅವನಿಗೆ ನಮ್ಮ ಮನೆಯಲ್ಲೇ ಊಟದ ವ್ಯವಸ್ಥೆ ಮಾಡಿದೆವು. ಅವನು ಊಟಕ್ಕೆ ಪ್ರತ್ಯೇಕವಾಗಿ ಹಣ ಕೊಡುತ್ತಿದ್ದ. ನಾನು ಅವನನ್ನು ಸುನೀಲ್ ಅಣ್ಣ ಎಂದು ಕರೆಯುತ್ತಿದ್ದೆ. ಅಷ್ಟರಲ್ಲಾಗಲೇ ನನ್ನ BSc ಮೊದಲ ವರ್ಷ ಮುಗಿದು 2ನೇ ವರ್ಷ ಪ್ರಾರಂಭವಾಗಿತ್ತು. ನಾನು ಬೆಂಗಳೂರಿನಲ್ಲಿ ಕಾಲೇಜು ಸೇರಿಕೊಂಡೆ. ನಾನು ಕಾಲೇಜಿಗೆ ಹೋಗುತ್ತಿದ್ದೆ. ತಮ್ಮ ಆಫೀಸ್ಗೆ ಹೋಗುತ್ತಿದ್ದನು. ನಾನು ಬೆಳಗ್ಗೆ 9 ಗಂಟೆಗೆ ಹೊರಡಬೇಕಿತ್ತು. ಅತ್ತಿಗೆ ಯಾವಾಗಲೂ ನಾನು ಸಂಜೆ ಎಷ್ಟು ಗಂಟೆಗೆ ಬರುತ್ತೇನೆ ಎಂದು ಕೇಳುತ್ತಿದ್ದಳು. ನನ್ನ ಕಾಲೇಜಿನ ಸಮಯ ನಿಗದಿಯಾಗಿರಲಿಲ್ಲ. ಒಂದು ದಿನ ನಾನು ಕಾಲೇಜಿಗೆ ಹೊರಟಿದ್ದೆ. ಅತ್ತಿಗೆ, ನಯನ, ಸಂಜೆ ಎಷ್ಟು ಹೊತ್ತಿಗೆ ಬರುತ್ತೀಯಾ ಎಂದು ಕೇಳಿದಳು. ನಾನು, ಇಂದು ಫ್ರೆಷರ್ಸ್ ಪಾರ್ಟಿ ಇದೆ, ಬಹುಶಃ 7 ಗಂಟೆಯಾಗಬಹುದು ಎಂದು ಹೇಳಿದೆ. ನಾನು ಸುನೀಲ್ ಕೋಣೆಯ ಕಿಟಕಿಯಿಂದ ಇಣುಕಿ ನೋಡಿದೆ. ಅವನು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ. ಅತ್ತಿಗೆ ಅಡುಗೆ ಮನೆಯತ್ತ ಹೋದಳು. ನಾನು ಹೊರಗೆ ಹೋಗಿ ಆಟೋ ಹತ್ತಿದೆ. ಆದರೆ 10 ನಿಮಿಷದ ನಂತರ ನನಗೆ ಒಂದು ವಿಷಯ ನೆನಪಾಯಿತು. ನನ್ನ ಸಸ್ಯಶಾಸ್ತ್ರದ ನೋಟ್ಸ್ ಮನೆಯಲ್ಲೇ ಮರೆತುಬಿಟ್ಟಿದ್ದೆ. ನಾಳೆ ಅದರ ಪರೀಕ್ಷೆಯಿತ್ತು. ತಕ್ಷಣ ಆಟೋ ತಿರುಗಿಸಿ ಮನೆಗೆ ಬಂದೆ. ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು. ನಾನು ಆಶ್ಚರ್ಯದಿಂದ ಬಾಗಿಲು ತಟ್ಟಿದೆ. ಯಾರೂ ತೆರೆಯಲಿಲ್ಲ. ಕಾಲೇಜಿಗೆ ತಡವಾಗುತ್ತಿತ್ತು. ನನ್ನ ಬಳಿ ಇನ್ನೊಂದು ಕೀ ಇತ್ತು. ಅದನ್ನು ತೆಗೆದು ಬಾಗಿಲು ತೆರೆದೆ. ನನ್ನ ಕಣ್ಮುಂದೆ ಸುನೀಲ್ ನಿಂತಿದ್ದ. ಅವನು ಸಂಪೂರ್ಣ ಬೆವತು ಹೋಗಿದ್ದ. ಕಣ್ಣುಗಳು ಕೆಂಪಾಗಿದ್ದವು. ಏನನ್ನೋ ಮುಚ್ಚಿಡಲು ಪ್ರಯತ್ನಿಸುತ್ತಿದ್ದಂತೆ ಕಾಣುತ್ತಿತ್ತು. ನನಗೆ ಸಿಟ್ಟು ಬಂತು. ನಾನು ಕೋಣೆಯ ಕಡೆಗೆ ಹೋಗುವಾಗ ಹಿಂದಿರುಗಿ ನೋಡಿದೆ. ಅತ್ತಿಗೆ ಸೋಫಾದ ಮೇಲೆ ಕುಳಿತಿದ್ದಳು. ಅವಳ ಕೂದಲು ಹರಡಿಕೊಂಡಿತ್ತು. ಇದೆಲ್ಲವನ್ನು ಗಮನಿಸಲು ನನ್ನ ಹತ್ತಿರ ಸಮಯವಿರಲಿಲ್ಲ. ನಾನು ಬೇಗನೆ ನನ್ನ ಕೋಣೆಗೆ ಹೋಗಿ ನೋಟ್ಸ್ ತೆಗೆದುಕೊಂಡು ಹೊರಗೆ ಬಂದೆ. ಸಂಜೆ ನಾನು ಮತ್ತು ತಮ್ಮ ಮನೆಗೆ ಬಂದಾಗ ಅತ್ತಿಗೆ ಟಿವಿ ನೋಡುತ್ತಿದ್ದಳು. ಬೆಳಿಗ್ಗೆ ನಡೆದ ಘಟನೆ ನನ್ನ ತಲೆಯಿಂದ ಹೋಗಿರಲಿಲ್ಲ. ನಾನು ಕೋಣೆಯಲ್ಲಿ ಫ್ರೆಶ್ ಆಗಿ ಹಾಲು ಕುಡಿಯಲು ಅಡುಗೆ ಮನೆಗೆ ಹೋದೆ. ಅತ್ತಿಗೆ ಹಾಲು ಕಾಯಿಸುತ್ತಿದ್ದಳು. ನಾನು ಅವಳನ್ನು, ಅತ್ತಿಗೆ, ಬೆಳಿಗ್ಗೆ ನಾನು ಎಷ್ಟು ಬಾರಿ ಬಾಗಿಲು ತಟ್ಟಿದೆ, ನೀನು ಎಲ್ಲಿದ್ದೆ? ನನ್ನ ಮುಖ್ಯವಾದ ನೋಟ್ಸ್ ಬಿಟ್ಟು ಹೋಗಿತ್ತು, ಹಾಗಾಗಿ ಅರ್ಧದಾರಿಯಿಂದಲೇ ವಾಪಸ್ ಬರಬೇಕಾಯಿತು ಎಂದು ಕೇಳಿದೆ. ಅವಳು ಗಾಬರಿಯಿಂದ, ಓಹ್, ನನಗೆ ನಿನ್ನ ಧ್ವನಿ ಕೇಳಿಸಲಿಲ್ಲ. ನಾನು ಟಿವಿ ನೋಡುತ್ತಾ ಸೋಫಾದಲ್ಲಿ ಮಲಗಿದ್ದೆ. ಸುನೀಲ್ ರೂಮಿನಲ್ಲಿದ್ದ, ಅವನಿಗೆ ಕೇಳಿಸಿರಬೇಕು ಎಂದು ಹೇಳಿದಳು. ಆಗ ತಮ್ಮ, ರಂಜನಿ, ಊಟಕ್ಕೆ ಏನಿದೆ? ಹಸಿವಾಗುತ್ತಿದೆ, ಬೇಗನೆ ಊಟ ಬಡಿಸು ಎಂದು ಕರೆದ. ಅತ್ತಿಗೆ ಆ ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳಲು ನೆಪ ಸಿಕ್ಕಿತು.
ಅವಳು ತಟ್ಟೆಗಳನ್ನು ತೆಗೆದುಕೊಂಡು ಡೈನಿಂಗ್ ಟೇಬಲ್ ಮೇಲೆ ಇಡಲು ಪ್ರಾರಂಭಿಸಿದಳು. ನಾನು ಅವಳನ್ನು ಹೆಚ್ಚೇನೂ ಕೇಳಲಿಲ್ಲ. ಅದರ ನಂತರ ನಾನು ಅವರ ಮೇಲೆ ನಿಗಾ ಇಡಲು ಪ್ರಾರಂಭಿಸಿದೆ. ಸುನೀಲ್ ಅತ್ತಿಗೆಯ ಜೊತೆ ಹೆಚ್ಚಾಗಿ ಮಾತನಾಡುತ್ತಿದ್ದನು. ಮಾತನಾಡುತ್ತಲೇ ಅವಳನ್ನು ನೋಡುತ್ತಿದ್ದನು. ಅತ್ತಿಗೆಯೂ ಅವನಿಗೆ ನಗುತ್ತಿದ್ದಳು. ಇದು ನನಗೆ ವಿಚಿತ್ರವೆನ್ನಿಸಿತು. ಕೆಲವು ದಿನಗಳು ಹೀಗೆ ಕಳೆದವು. ನನ್ನ ಪರೀಕ್ಷೆ ಹತ್ತಿರವಾಗಿದ್ದರಿಂದ ನನಗೆ 10 ದಿನಗಳ ರಜೆ ಇತ್ತು. ಇದು ಅವರಿಗೆ ನಿಗಾ ಇಡಲು ಒಳ್ಳೆಯ ಅವಕಾಶ ನೀಡಿತು. ಒಂದು ದಿನ ತಮ್ಮ ಆಫೀಸ್ಗೆ ಹೋದನು. ನಾನು ಅತ್ತಿಗೆಗೆ ಕೆಲಸದಲ್ಲಿ ಸಹಾಯ ಮಾಡಿ ಮಧ್ಯಾಹ್ನದ ಊಟದ ನಂತರ ನನ್ನ ಕೋಣೆಗೆ ಹೋದೆ. ಓದುವಾಗ ನನ್ನ ಪೆನ್ ಖಾಲಿಯಾಯಿತು. ಹೊಸ ಪೆನ್ ತರಲು ಕೋಣೆಯ ಬಾಗಿಲು ತೆರೆದಾಗ ಅತ್ತಿಗೆ ಮೆಲ್ಲನೆ ಸುನೀಲ್ ಕೋಣೆಯ ಕಡೆಗೆ ಹೋಗುತ್ತಿರುವುದನ್ನು ನೋಡಿದೆ. ನಾನು ಅಲ್ಲೇ ನಿಂತು ಅವರು ಹೊರಗೆ ಬರುವುದನ್ನು ಕಾಯುತ್ತಿದ್ದೆ. 1 ಗಂಟೆಯಾದ್ರೂ ಅವಳು ಹೊರಗೆ ಬರಲಿಲ್ಲ. 2 ಗಂಟೆಯಾದ್ರೂ ಬರಲಿಲ್ಲ. 2 ಗಂಟೆಗಳ ನಂತರ ಅತ್ತಿಗೆ ಹೊರಗೆ ಬಂದಳು. ಅವಳ ಮುಖದಲ್ಲಿ ನಾಚಿಕೆಯಿತ್ತು. ಸೀರೆಯ ಸೆರಗು ಸರಿಯಿರಲಿಲ್ಲ. ಇದೆಲ್ಲ ನೋಡಿದಾಗ ನನಗೆ ಏನೋ ತಪ್ಪಾಗುತ್ತಿದೆ ಎಂಬ ಅನುಮಾನ ಶುರುವಾಯಿತು. ತಮ್ಮ ಆಫೀಸ್ಗೆ ಹೋದಾಗ ಮತ್ತು ನಾನು ನನ್ನ ಕೋಣೆಗೆ ಹೋದಾಗ ಅತ್ತಿಗೆ ಸುನೀಲ್ ಕೋಣೆಗೆ ಹೋಗುತ್ತಾಳೆ ಮತ್ತು ಕೆಲವು ಗಂಟೆಗಳ ನಂತರ ಹೊರಗೆ ಬರುತ್ತಾಳೆ ಎಂದು ಈಗ ನನಗೆ ಖಚಿತವಾಯಿತು. ನನ್ನ ಅತ್ತಿಗೆ ತಮ್ಮನಿಗೆ ಮೋಸ ಮಾಡುತ್ತಿದ್ದಳು. ನನ್ನ ತಲೆ ಕೆಟ್ಟು ಹೋಯಿತು. ತಮ್ಮ ಅವಳನ್ನು ಎಷ್ಟು ಪ್ರೀತಿಸುತ್ತಿದ್ದ, ಏನು ಬೇಕಾದರೂ ತಂದುಕೊಡುತ್ತಿದ್ದ, ಎಲ್ಲಿಗೆ ಬೇಕಾದರೂ ಕರೆದುಕೊಂಡು ಹೋಗುತ್ತಿದ್ದ. ಆ ದುಷ್ಟಳು ನನ್ನ ತಮ್ಮನ ಜೀವನವನ್ನು ಏಕೆ ಹಾಳು ಮಾಡಿದಳು? ಈ ಸುನೀಲ್ನಲ್ಲಿ ಅಂಥದ್ದೇನಿದೆ? ನನಗೆ ಕೋಪ ಮತ್ತು ನೋವು ಎರಡೂ ಬಂದವು. ನಾನು ಅವಳೊಂದಿಗೆ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಇವರಿಬ್ಬರನ್ನೂ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಯಲು ನಿರ್ಧರಿಸಿದೆ. ಒಂದು ದಿನ ನಾನು ಕಾಲೇಜಿಗೆ ಹೋಗುವ ನಾಟಕವಾಡಿದೆ. ಅತ್ತಿಗೆ ನಾನು ಕಾಲೇಜಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿದೆ. ಅವಳು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಇದನ್ನು ಬಳಸಿಕೊಂಡು ನಾನು ಸುನೀಲ್ ಕೋಣೆಯ ಕಿಟಕಿಯ ಬಳಿ ಹೋಗಿ ಅಡಗಿಕೊಂಡೆ. ಸುನೀಲ್ ಮಲಗಿದ್ದ. ಸ್ವಲ್ಪ ಸಮಯದ ನಂತರ ಅತ್ತಿಗೆ ಸುನೀಲ್ ಕೋಣೆಗೆ ಬಂದಳು. ಮಧ್ಯಾಹ್ನದ ಬಿಸಿಲು ಇದ್ದರೂ ಕಿಟಕಿಯಿಂದ ಸ್ವಲ್ಪ ಕಾಣಿಸುತ್ತಿತ್ತು. ಅವಳು ಸುನೀಲ್ನನ್ನು ಎಬ್ಬಿಸಿ ಸುನೀಲ್ ಎದ್ದೇಳು ಎಂದಳು. ನಾನು ತಕ್ಷಣ ಕಿಟಕಿಯಿಂದ ಒಳಗೆ ನುಗ್ಗಿ ಲೈಟ್ ಹಾಕಿದೆ. ಮುಂದಿನ ದೃಶ್ಯ ನೋಡಿ ನನಗೆ ಆಘಾತವಾಯಿತು. ಅತ್ತಿಗೆ ತುಂಬಾ ಚಿಕ್ಕದಾದ ನೈಟಿ ಧರಿಸಿದ್ದಳು. ಸುನೀಲ್ ಬೆಡ್ಶೀಟ್ನಿಂದ ಮುಚ್ಚಿಕೊಂಡಿದ್ದನು. ನನ್ನನ್ನು ನೋಡಿ ಇಬ್ಬರೂ ಬೆಚ್ಚಿಬಿದ್ದರು. ಇಲ್ಲಿ ಏನಾಗ್ತಿದೆ ಎಂದು ನಾನು ಕೇಳಿದೆ. ಅತ್ತಿಗೆ ತಕ್ಷಣ ಸುನೀಲ್ ಈಗ ಹೇಳಿಬಿಡು ಎಂದಳು. ಅತ್ತಿಗೆ ನನ್ನ ಮುಂದೆ ಬಂದು, ನಯನ, ಸುನೀಲ್ ನನ್ನ ಒಳ್ಳೆಯ ಸ್ನೇಹಿತ. ಮನೆಯಲ್ಲಿ ಒಂಟಿಯಾಗಿ ನನಗೆ ಖಿನ್ನತೆಯಾಗಿತ್ತು. ನಿನ್ನ ತಮ್ಮ ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿರಲಿಲ್ಲ. ನಾನು ಅವಳ ಬಳಿ ಮಾತನಾಡಿದ್ದೆ. ಆದರೆ ಅವರು ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ನಿರಾಕರಿಸಿದರು. ಬೆಡ್ರೂಮ್ನಲ್ಲಿ ಕೂಡ ಅವರು ನನ್ನ ಬಳಿ ಬರುತ್ತಿರಲಿಲ್ಲ. ಆದ್ದರಿಂದ ನಾನು ಸುನೀಲ್ ಸಹಾಯ ಪಡೆಯಲು ನಿರ್ಧರಿಸಿದೆ. ಅವನು ಒಳ್ಳೆಯ ಸ್ನೇಹಿತನಲ್ಲವೇ? ಆದ್ದರಿಂದ ನಾವು ಇಲ್ಲಿ ಯೋಗ ಮಾಡುತ್ತಿದ್ದೆವು. ಅಷ್ಟೇ. ನಿನ್ನ ತಮ್ಮನಿಗೆ ಬೇಜಾರಾಗಬಾರದು ಎಂದು ಅವರಿಗೆ ಹೇಳಲಿಲ್ಲ. ನಾನು ನಿನ್ನ ತಮ್ಮನನ್ನು ತುಂಬಾ ಪ್ರೀತಿಸುತ್ತೇನೆ. ಅವರ ಪ್ರೀತಿಗಾಗಿ ಇವೆಲ್ಲವನ್ನೂ ಮಾಡುತ್ತಿದ್ದೆ ಎಂದು ಹೇಳಿದಳು. ಆ ಸಮಯದಲ್ಲಿ ಅವಳು ಸತ್ಯ ಹೇಳುತ್ತಿದ್ದಾಳೆ ಎಂದು ನನಗೆ ಅನ್ನಿಸಿತು. ನಾನು ಅತ್ತಿಗೆಯ ಬಳಿ ಕ್ಷಮೆ ಕೇಳಿದೆ. ಅವಳು, ಚಿಂತೆ ಮಾಡಬೇಡ ನಯನ, ನೀನು ತಪ್ಪು ತಿಳಿದುಕೊಂಡಿದ್ದೆ ಎಂದು ಹೇಳಿದಳು. ಆದರೆ ಇದರ ಬಗ್ಗೆ ನಿನ್ನ ತಮ್ಮನಿಗೆ ಏನೂ ಹೇಳಬೇಡ, ಅವರು ಕೋಪಗೊಳ್ಳುತ್ತಾರೆ ಎಂದಳು. ಸರಿ ಎಂದು ಹೇಳಿ ನಾನು ನನ್ನ ಕೋಣೆಗೆ ಹೋದೆ. ಈಗ ನಾನು ಈ ಎಲ್ಲಾ ವಿಷಯಗಳ ಬಗ್ಗೆ ಗಮನ ಕೊಡುವುದನ್ನು ಬಿಟ್ಟುಬಿಟ್ಟೆ. ಹೀಗೆ ಕೆಲವು ದಿನಗಳು ಕಳೆದಿವೆ. ಒಂದು ದಿನ ತಮ್ಮ ಆಫೀಸ್ ಕೆಲಸದ ನಿಮಿತ್ತ 3 ದಿನಗಳ ಕಾಲ ಊರಿಗೆ ಹೋಗಿದ್ದನು. ಮಧ್ಯಾಹ್ನದ ಸಮಯವಾಗಿತ್ತು. ನಾನು ಹಾಲ್ನಲ್ಲಿ ಟಿವಿ ನೋಡುತ್ತಿದ್ದೆ. ಇದ್ದಕ್ಕಿದ್ದಂತೆ ತಮ್ಮನ ಫೋನ್ ಬಂತು. ನಿನ್ನ ಅತ್ತಿಗೆ ಎಲ್ಲಿದ್ದಾಳೆ? ನಾನು ಅವಳಿಗೆ ಬಹಳ ಹೊತ್ತು ಫೋನ್ ಮಾಡುತ್ತಿದ್ದೇನೆ. ಅವಳು ಎತ್ತುತ್ತಿಲ್ಲ. ಅವಳಿಗೆ ಫೋನ್ ಕೊಡು ಎಂದು ಅವರು ಕೇಳಿದರು. ನಾನು ಅತ್ತಿಗೆಯ ಕೋಣೆಗೆ ಹೋದೆ. ಅವಳು ಅಲ್ಲಿ ಇರಲಿಲ್ಲ. ಅವಳು ಸುನೀಲ್ ಜೊತೆ ಯೋಗ ಮಾಡುತ್ತಿರಬಹುದು ಎಂದು ನನಗೆ ಅನ್ನಿಸಿತು. ನಾನು ಸುನೀಲ್ ಕೋಣೆಯ ಬಳಿಗೆ ಹೋಗಿ ಕಿಟಕಿಯಿಂದ ನೋಡಿದೆ. ಮುಂದಿನ ದೃಶ್ಯ ನೋಡಿ ನನ್ನ ಕಾಲುಗಳ ಕೆಳಗಿನ ನೆಲವೇ ಕುಸಿದು ಹೋಯಿತು. ಅತ್ತಿಗೆ ಮತ್ತು ಸುನೀಲ್ ಅಸಭ್ಯವಾಗಿ ವರ್ತಿಸುತ್ತಿದ್ದರು. ನಾನು ಅವರನ್ನು ತಪ್ಪು ಸ್ಥಿತಿಯಲ್ಲಿ ನೋಡಿದೆ. ನನಗೆ ತಮ್ಮನಿಗೆ ಏನನ್ನು ಹೇಳುವ ಅಗತ್ಯವಿರಲಿಲ್ಲ. ಇದೆಲ್ಲ ನೋಡಿ ನನಗೆ ಆಘಾತವಾಯಿತು. ನಾನು ಹೊರಗೆ ಬಂದು, ಅತ್ತಿಗೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಸ್ವಲ್ಪ ಸಮಯದ ನಂತರ ಫೋನ್ ಮಾಡು ಎಂದು ತಮ್ಮನಿಗೆ ಹೇಳಿದೆ. ನಾನು ಬಾಲ್ಕನಿಯಲ್ಲಿ ಅಡಗಿ ಅತ್ತಿಗೆ ಹೊರಗೆ ಬರುವುದನ್ನು ಕಾಯಲು ಪ್ರಾರಂಭಿಸಿದೆ. ಸ್ವಲ್ಪ ಸಮಯದ ನಂತರ ಅತ್ತಿಗೆ ಸುನೀಲ್ ಕೋಣೆಯಿಂದ ಹೊರಗೆ ಬಂದು ತನ್ನ ಕೋಣೆಗೆ ಹೋದಳು. ಅವಳ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಆ ರಾತ್ರಿ ನನಗೆ ನಿದ್ರೆ ಬರಲಿಲ್ಲ. ನನ್ನ ಮನೆಯನ್ನು ಒಡೆಯಲು ನಾನು ಬಯಸುತ್ತಿರಲಿಲ್ಲ. ನನ್ನ ತಮ್ಮನ ಪ್ರಪಂಚವನ್ನು ಹಾಳು ಮಾಡಲು ನಾನು ಬಯಸುತ್ತಿರಲಿಲ್ಲ. ಇದೆಲ್ಲವೂ ಸುನೀಲ್ನಿಂದ ಆಗುತ್ತಿದೆ ಎಂದು ನಾನು ಅಂದುಕೊಂಡೆ. ಸುನೀಲ್ ನನ್ನ ಮನೆಯಿಂದ ಹೊರಗೆ ಹೋದರೆ ಅತ್ತಿಗೆ ತಾನಾಗಿಯೇ ಸರಿಹೋಗುತ್ತಾಳೆ ಎಂದು ಭಾವಿಸಿದೆ.
ನಾನು ಅತ್ತಿಗೆಯ ಬಗ್ಗೆ ತಮ್ಮನಿಗೆ ಹೇಳಿದರೆ ಅವರಿಗೆ ತುಂಬಾ ನೋವಾಗುತ್ತಿತ್ತು. ಹಾಗಾಗಿ ನಾನು ಒಂದು ಉಪಾಯ ಮಾಡಿದೆ. ಸುನೀಲ್ ಊರಿಗೆ ಹೋಗುವಾಗ ನನ್ನ ಕೆಲವು ಬೆಳ್ಳಿಯ ಆಭರಣಗಳು ಮತ್ತು ಹಣವನ್ನು ಅವನ ಬ್ಯಾಗ್ನಲ್ಲಿ ಬಚ್ಚಿಟ್ಟೆ. ಮರುದಿನ ತಮ್ಮ ಊರಿನಿಂದ ವಾಪಸ್ ಬಂದಾಗ ನನ್ನ ಎಲ್ಲಾ ಬೆಳ್ಳಿಯ ಆಭರಣಗಳು ಕಳ್ಳತನವಾಗಿವೆ ಎಂದು ಜೋರಾಗಿ ಕೂಗಲು ಪ್ರಾರಂಭಿಸಿದೆ. ತಮ್ಮ ಮತ್ತು ಅತ್ತಿಗೆ ಇಬ್ಬರು ಹುಡುಕಲು ಪ್ರಾರಂಭಿಸಿದರು. ನಾನು ತಮ್ಮನನ್ನು ಒಂದು ಕಡೆಗೆ ಕರೆದು, ತಮ್ಮ ಸುನೀಲ್ ನನ್ನ ಮತ್ತು ಅತ್ತಿಗೆಯ ಕೋಣೆ ಮುಂದೆ ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದನ್ನು ನಾನು ನೋಡಿದ್ದೇನೆ. ಬಹುಶಃ ಅವನೇ ಕಳ್ಳನಾಗಿರಬಹುದು. ಒಂದು ಬಾರಿ ಅವನ ಬ್ಯಾಗನ್ನು ಪರೀಕ್ಷಿಸಿ ನೋಡಿ ಎಂದು ಹೇಳಿದೆ. ತಮ್ಮ ಸರಿ, ಆದರೆ ಇದಕ್ಕಾಗಿ ನಾವಿಬ್ಬರು ಬ್ಯಾಗನ್ನು ಹುಡುಕುವ ನಾಟಕ ಮಾಡಬೇಕು. ಇದರಿಂದ ಸುನೀಲ್ಗೆ ಬೇಜಾರಾಗಬಾರದು ಎಂದು ಹೇಳಿದ. ನಾನು ಸರಿ ಸರಿ ಎಂದು ಒಪ್ಪಿಕೊಂಡೆ. ನಾವು ಮೂವರು ಒಬ್ಬರನ್ನೊಬ್ಬರು ಬ್ಯಾಗನ್ನು ಹುಡುಕಲು ಪ್ರಾರಂಭಿಸಿದೆವು. ತಮ್ಮ ಸುನೀಲ್ ಕೋಣೆಗೆ ಹೋದಾಗ ಅವರಿಗೂ ಮತ್ತು ಅತ್ತಿಗೆಗೂ ಸುನೀಲ್ ಬ್ಯಾಗ್ನಲ್ಲಿ ನನ್ನ ಆಭರಣಗಳು ಸಿಕ್ಕವು. ನಾನು ಆಭರಣಗಳನ್ನು ಕಳ್ಳತನ ಮಾಡಿಲ್ಲ ಎಂದು ಸುನೀಲ್ ಹೇಳುತ್ತಿದ್ದನು. ಆದರೆ ಕಳ್ಳನಾದವನು ಹಾಗೆಯೇ ಹೇಳುವುದು. ಕೊನೆಗೂ ತಮ್ಮ ಸುನೀಲ್ನನ್ನು ಮನೆಯಿಂದ ಹೊರಗೆ ಹಾಕಿದನು. ಅದರ ನಂತರ ತಮ್ಮ ಯಾರಿಗೂ ಬಾಡಿಗೆಗೆ ಕೊಡಲಿಲ್ಲ. ಕೆಲವು ದಿನಗಳವರೆಗೆ ಅತ್ತಿಗೆ ಸುಮ್ಮನಿದ್ದಳು. ಆದರೆ ತಮ್ಮನ ಪ್ರೀತಿಯಿಂದ ಅವರ ಸಂಬಂಧ ಮತ್ತೆ ಮೊದಲಿನಂತೆ ಪ್ರಾರಂಭವಾಯಿತು. ಸ್ನೇಹಿತರೆ, ನಾನು ಮಾಡಿದ್ದು ಸರಿಯೋ ತಪ್ಪೋ ಎಂದು ಕಾಮೆಂಟ್ನಲ್ಲಿ ಖಂಡಿತ ತಿಳಿಸಿ. ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.